ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ತಮ್ನೇಲಂತೂ ನೋಡಿರ್ತೀರ. ಸೊ ನಾವು ಹೋಗ್ತಾಯಿದ್ದೀವಿ ಒಂದು ಹೊಸ ಗಾಡಿ ಬುಕ್ ಮಾಡೋಕ್ಕೆ, ಹೀರೋ ಎಕ್ಸ್ಪಲ್ಸ್ 210. ಐ ಥಿಂಕ್ ಜನವರಿಲಿನೋ ಲಾಂಚ್ ಆಗಿದೆ ಗಾಡಿ. ಆಯಿತಾ, ಗಾಡಿ ಫೀಚರ್ಸ್ ನೋಡಿ ಸಖತ್ ಇಷ್ಟ ಆಗೋಯ್ತದೆ ನನಗೆ. ಅದಕ್ಕೆ ನಮ್ಮ ಜಾಕಿ ಜೊತೆ ಇನ್ನೊಂದು ಗಾಡಿ ಇರಲಿ ಅಂತ ಗಾಡಿ ಬುಕ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಗೊತ್ತಿಲ್ಲ, ನೋಡಬೇಕು. ಗಾಡಿ ಈಗ ಬುಕ್ ಮಾಡಿದ್ರೆ ಮಾರ್ಚಲ್ಲೇನೋ ಡೆಲಿವರಿ ಸ್ಟಾರ್ಟ್ ಮಾಡ್ತಾರಂತ. ಗಾಡಿ ಶೋರೂಮಲ್ಲಿ ಇನ್ನೂ ಬಂದಿಲ್ವಂತೆ. ಸೊ ಟೆಸ್ಟ್ ರೈಡೆಲ್ಲ ಮಾಡಿ ಆಮೇಲೆ ಇನ್ನೊಂದ್ಸಲಿ ಡಿಸೈಡ್ ಮಾಡೋಣ. ಬಟ್ ಸ್ಟಾರ್ಟಿಂಗ್ ಒಂದು ಬುಕಿಂಗ್ ಮಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ. ಬಟ್ ಗಾಡಿದು ರಿವ್ಯೂಸ್, ಆನ್ಲೈನ್ ರಿವ್ಯೂಸ್ ಎಲ್ಲ ನೋಡಿ ಮತ್ತು ಫೀಚರ್ಸ್ ಎಲ್ಲ ನೋಡಿ ತುಂಬ ಇಷ್ಟ ಆಗೋಯಿತು. ಅದಕ್ಕೆ ಬುಕಿಂಗ್ ಅಂತೂ ಇವತ್ತು ಮಾಡ್ಕೊಂಬರೋದಂತ ಆಯಿತು. ಸೊ ಅದಕ್ಕೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಆರ್ಟಿ ಕೃಷ್ಣ ಹೀರೋ ಅಂತ ಇದೆ, ಅಲ್ಲಿ ಹೋಗಿ ಗಾಡಿ ಬುಕಿಂಗ್ ಮಾಡೋದಂತ ಆಯಿತು. ಬನ್ನಿ, ಆನ್ ದ ವೇ ಸಿಗೋಣ. ಇನ್ನೇನಾಗುತ್ತೆ ನೋಡೋಣ, ಬನ್ನಿ. ಗಾಡಿ ಬುಕಿಂಗ್. ಸೊ ಶೋರೂಮ್ ಅಂತೂ ರೀಚ್ ಆದ್ವಿ. ಸೊ ಹೊಸ ಗಾಡಿ ಯಾವುದೋ ಬರ್ತಾಯಿದೆ, ಇಲ್ಲಿ ಯಾವುದಂತ ಗೊತ್ತಿಲ್ಲ, ಹೀರೋ ಎಕ್ಸ್ಪಲ್ಸ್ ಇದೆಯಲ್ಲ ಗೊತ್ತಿಲ್ಲ. ಬನ್ನಿ ಶೋರೂಮ್ ಒಳಗೆ ಹೋಗೋಣ, ಹೆಂಗಿರುತ್ತೆ ನೋಡೋಣ ಎಕ್ಸ್ಪೀರಿಯೆನ್ಸು. ಎಲ್ಲ ಗಾಡಿಗಳು ಹಿಂಗೆ ಇಲ್ಲಿ ಹೊರಗಡೆ ಗುಡ್ಡೆ ಹಾಕ್ಬಿಟ್ಟಿದ್ದಾರೆ ಫುಲ್ಲು. ಇದು ಆರ್ಟಿ ಕೃಷ್ಣ ಹೀರೋ. ರೈಟ್, ಇಲ್ಲಿ ಎಲ್ಲ ಥರದ ಗಾಡಿಗಳು ನಿಂತ್ಕೊಂಡಿದೆ ನೋಡಿ. ಎಕ್ಸ್ಪಲ್ಸ್ 200 ಇದು. ಮ್ಯಾವ್ರಿಕ್ ಕೂತ್ಕೊಂಡಿದ್ದೀವಿ ಇಲ್ಲಿ. ನೋಡೋಣ ಬುಕಿಂಗ್ ತೊಗೋತಾರ ಏನು ಕಥೆನೋ ಅಂತ. ಎಲ್ಲ ಎಕ್ಸ್ಪಲ್ಸ್ 4 ನಿಂತ್ಕೊಂಡಿದೆ ನೋಡಿ. 200 ಇದೆಲ್ಲ. ಎಕ್ಸ್ಪಲ್ಸ್ 210 ಬ್ಲೂ ಆ್ಯಂಡ್ ವೈಟ್. ಫೈನಲಿ ಪೇಮೆಂಟ್ ಅಂತೂ ಮಾಡಾಯಿತು. ಅಡ್ವಾನ್ಸ್ ಬುಕ್ಕಿಂಗು 10 ಬುಕ್ಕಿಂಗ್ ಏನೋ ಇದೆ ಅಂತೆ. ಇದು ಇಲ್ಲಿ ತನಕ ಫೆಬ್ರವರಿ 1 ಬುಕ್ಕಿಂಗ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಂದ 10 ಬುಕ್ಕಿಂಗ್ ಏನೋ ಇದೆ ಅಂತ ಇವ್ರದ್ದು. ಸೊ ಆದಷ್ಟು ಮಾರ್ಚ್ 15 ಒಳಗೆ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ಇದು ಹೊಸ ಗಾಡಿ. ಇದು ಹಳೆ ಕರಿಜ್ಮಾ. ಇದು ಹೊಸ ಕರಿಜ್ಮಾ ಇನ್ನೂ ಬಂದಿಲ್ಲ. Thanks madam, thank you. Sure, I can call for the test drive. Yeah, you can. I will only call once the vehicle gets in. No, I need a test drive to be done Yeah, first. that's only. For test drive vehicle if we receive, I will call. Okay, sure. Thank you so much. Thank you. ಸೊ ಫೈನಲಿ ಒಂದು ಬುಕ್ಕಿಂಗ್ ಆಗಿದೆ ನೋಡಿ. ರೆಸಿಪ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಟೆಸ್ಟ್ ಡ್ರೈವ್ ಸಿಗುತ್ತೆ ಅಂದರೆ ಟೆಸ್ಟ್ ಡ್ರೈವ್ ವೆಹಿಕಲ್ ಬಂದ ತಕ್ಷಣ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ ಎಕ್ಸ್ಪಲ್ಸ್ 200 ಇದೆ. ಸೊ ಇದನ್ನು ಫಸ್ಟು ನೀಟಾಗಿ ಬ್ಯಾಗ್ ಒಳಗೆ ಹಾಕೊಂಬಿಡೋಣ. ಓಕೆ, ಸೊ ಇದು ನೋಡಿ ಎಕ್ಸ್ಪಲ್ಸ್ 200 ರ್ಯಾಲಿ ಇದು, ಆಯಿತಾ.
ಸೊ ನಾನು ಆಲ್ಮೋಸ್ಟು 5'8", 5'9" ಇದ್ದೀನಿ, 176 ಸೆಂಟಿಮೀಟರ್ಸ್ ಅಂತ ಹೇಳ್ಬೋದು. ನನಗೆ ಟಿಪ್ಟಾಪ್ ಮಾಡ್ಬೋದು ಆಯಿತಾ. ಆದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈ ಒಂಟೆನ ಎಷ್ಟು ಹೈಟ್ ಇದ್ದರೆ ಈ ಒಂಟೆನ ಟ್ರಾಫಿಕಲ್ಲಿ ತೊಗೊಂಡೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಮೇಜರ್ಲಿ ತೊಗೊಂಡೋಗ್ತಿರೋದು ನಂದು ಸೂಪರ್ ಮೀಟಿಯೋರ್ನ ನಾನು ಟ್ರಾಫಿಕಲ್ಲಿ ಹೊಡೆಯೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತಿದೆ. ಅದಕ್ಕೆ ಸ್ವಲ್ಪ ಲೈಟ್ ವೇಟ್ ಇರೋ ಗಾಡಿ ತೊಗೋತಿದ್ದೀನಿ. ಅದಕ್ಕೆ ನಾನೀಗ ತೊಗೋತಾ ಇರೋದು ರ್ಯಾಲಿ ವರ್ಷನ್ ಅಲ್ಲ, ನಾರ್ಮಲ್ ವರ್ಷನು, ಎಕ್ಸ್ಪಲ್ಸ್ 210 ನಾರ್ಮಲ್ ವರ್ಷನ್, ರ್ಯಾಲಿ ವರ್ಷನ್ ನಾರ್ಮಲ್ ವರ್ಷನ್. ಸೊ ಅದಕ್ಕೆ ಸ್ವಲ್ಪ ಮೇಜರ್ ಡಿಫ್ರೆನ್ಸ್ ಇದೆ. ಸೊ ಫಸ್ಟ್ ಅಂದರೆ ಇಲ್ಲಿ ರೇಡಿಯೇಟ್ರು, ಇದಕ್ಕೆ ಏರ್ ಕೂಲ್ಡ್ ಇದೆ. ಇಲ್ಲಿ ಒಂದು ರೇಡಿಯೇಟ್ರ್ 2 ಗ್ರಿಲ್ ಬರುತ್ತೆ, ಆಯಿಲ್ ಕೂಲ್ಡ್ ರೇಡಿಯೇಟ್ರ್ ಬರುತ್ತೆ ಆಯಿತಾ. ಸೆಕೆಂಡ್ ಬಂದುಬಿಟ್ಟು ವೈಸರ್ ಬರುತ್ತೆ ಆಯಿತಾ, ಕಲರ್ ವೈಸರ್ ಬರುತ್ತೆ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು TFT ಸ್ಕ್ರೀನು. ಈ TFT ಸ್ಕ್ರೀನ್ ನೋಡಿ, ಇದಕ್ಕೆ ಫುಲ್ ಈ ಥರ ಇದೆ, ಅದಕ್ಕೆ ಫುಲ್ ಕಲರ್ TFT ಸ್ಕ್ರೀನ್ ಬರುತ್ತೆ. ಮತ್ತು 3 ಮೋಡ್ಸ್ ಆಫ್ ಇದು ಕೂಡ ಬರುತ್ತೆ, 3 ಮೋಡ್ಸ್ ಕೂಡ ಬರುತ್ತೆ, ರೋಡು, ರ್ಯಾಲಿ ಮತ್ತು ಪ್ರೋ ಅಂತ. ಆಮೇಲೆ ನೆಕ್ಸ್ಟ್ ಮೇಜರ್ ಡಿಫ್ರೆನ್ಸ್ ಏನಂದರೆ ಇದ್ರದ್ದು ಸಸ್ಪೆನ್ಷನು. ಇದಕ್ಕೆ ಸಸ್ಪೆನ್ಷನ್ ಅಷ್ಟು ಲಾಂಗ್ ಟ್ರಾವೆಲ್ ಇಲ್ಲ. ಅವ್ರೇನು ಎಕ್ಸ್ಪ್ರೆಸ್ 200ಗೆ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಲಾಂಗ್ ಎಕ್ಸ್ಟೆನ್ಷನ್ ಇಲ್ಲಿ ಕೊಟ್ಬಿಟ್ಟು ಅದಕ್ಕೆ ಸಸ್ಪೆನ್ಷನ್ ಟ್ರಾವೆಲ್ ಸ್ವಲ್ಪ ಲಾಂಗ್ ಮಾಡಿದ್ದಾರೆ, ವಿಚ್ ವಿಲ್ ಮೇಕ್ ಶ್ಯೂರ್ ಯುವರ್ ರೈಡ್ಸ್ ಆರ್ ವೆರಿ ಸ್ಮೂತ್. ಆಮೇಲೆ ಲಾಸ್ಟ್ ಡಿಫ್ರೆನ್ಸ್ ಏನಂದರೆ ಲಗೇಜ್ ಕ್ಯಾರಿಯರು ಸ್ವಲ್ಪ ಎಕ್ಸ್ಟ್ರಾ ಉದ್ದ ಕೊಟ್ಟಿದ್ದಾರೆ ಮತ್ತು ಸ್ವಲ್ಪ ಹೆವಿ ಗೇಜ್ ಕೊಟ್ಟಿದ್ದಾರೆ ಆಯಿತಾ. ಸೊ ಇವರು ಬುಕ್ಕಿಂಗೆಲ್ಲ ಅಂತ ತೊಗೊಂಡಿದ್ದಾರೆ. ಸೊ ಮಚ್ ವೇಟೆಡ್ ಫಾರ್ ಮಾರ್ಚ್ ಫಸ್ಟ್ ವೀಕ್, ಆವಾಗ ಟೆಸ್ಟ್ ರೈಡ್ಗೆ ಗಾಡಿ ಬರುತ್ತಂತೆ. ಒಂದು ರೌಂಡ್ ಟೆಸ್ಟ್ ರೈಡ್ ತೊಗೊಂಡು ಆಮೇಲೆ ಮಾರ್ಚ್ 15ಗೆ ಡೆಲಿವರಿ ಅಂತ ಹೇಳಿದ್ದಾರೆ. ನೋಡೋಣ ಯಾವುದಾದ್ರು ಎಷ್ಟೆಷ್ಟು ಟೈಮಲ್ಲಿ ಆಗುತ್ತಂತ ಆಯಿತಾ. ಸೊ ಇಲ್ಲಿ ನಮ್ಮ ಶೋರೂಮಲ್ಲಿ ದೀಪಕ್ ಕುಮಾರ್ ಅಂತಿದ್ದಾರೆ, ನಾನು ಅವರು ಆರ್ ಟಿ ಕೃಷ್ಣ ಶೋರೂಮಲ್ಲಿ. ಸೊ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ನಾನು ಬೇಕಾದ್ರೆ ನಿಮಗೆ ಬನ್ನಿ, ನೀವು ಗಾಡಿ ಟೆಸ್ಟ್ ಬಂದಮೇಲೆ 1 ಅವರ್ ಬೇಕಾದರೆ ಗಾಡಿ ನಿಮ್ಗೆ ಕೊಟ್ಬಿಡ್ತೀನಿ, ನೀವು ಬೇಕಾದಂಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಆ ವೀಡಿಯೋಸು ಬರುತ್ತೆ. ಸೊ ಸ್ಟೇ ಟ್ಯೂನ್ ಟು ದಿ ಚಾನಲ್. ಸೊ ಆಮೇಲೆ ಇನ್ನೊಂದು ಏನು ಹೇಳಿದ್ರು ಅಂದರೆ ಅವ್ರದ್ದು ಇದು ಹೊಸ ರೋಡು ಸಿಗ್ನಲ್ ಆದಮೇಲೆ ಈ ಶೋರೂಮ್ ಇದೆ ಲೆಫ್ಟ್ ಸೈಡ್ಗೆ. ಆದರೆ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ಗಿಂತ ಹಿಂದೆ ಒಂದು ಶೋರೂಮ್ ಇದೆ ಅಂತ, ಅಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು. ಸೊ ಡೆಲಿವರಿಯಲ್ಲಿ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಟೆಸ್ಟ್ ಡ್ರೈವ್ ಸಿಗುತ್ತೆ ಗಾಡಿ, ಟೆಸ್ಟ್ ಡ್ರೈವ್ ನೋಡಿಕೊಂಡು ಅದ್ರ ಬಗ್ಗೆ ನಾನೊಂದು ಡೀಟೇಲ್ಡಾಗಿರೋ ವೀಡಿಯೋನೂ ಹಾಕ್ತೀನಿ ಆದಷ್ಟು ಬೇಗ ಆಯಿತಾ. ಸೊ ಬಂದಿದ್ದ ಕೆಲಸ ಅಂತೂ ಆಯಿತು. ಇವಾಗ ಇಲ್ಲಿಂದ ನೆಕ್ಸ್ಟ್ ಮನೆಗೆ ಬನ್ನಿ ನೋಡೋಣ. ಮನೆಗೆ ಹೋಗ್ತಾರೆ, ಏನಾದರೂ ಚೆನ್ನಾಗಿ ಕಾಣಿಸಿದ್ರೆ ಅದನ್ನು ವೀಡಿಯೋ ಮಾಡ್ತೀನಿ. SRH ಸಾರಿ ಇದೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ನಮ್ಮ ಹೊಸ ಸಬ್ಸ್ಕ್ರೈಬರ್ ವಿನಯ್ ಅಂತ ಇಲ್ಲಿ ಸೇಲ್ಸಲ್ಲಿದ್ದಾರೆ ಆಯಿತಾ. ಸೊ ಮಾರ್ಚ್ ಫಸ್ಟ್ ವೀಕಲ್ಲಿ ಬರ್ಬೋದಾ 210 ಮಾರ್ಚ್ ಲಾಸ್ಟ್ ಅಲ್ಲ ಡೆಲಿವರಿ ನನಗೆ ಟೆಸ್ಟ್ ಡ್ರೈವ್ಗೆ 6 ಮಾರ್ಚ್ ಎಂಡಿಂಗ್ ಗಾಡಿ ಬರುತ್ತೆ ಅಂತ ಹೇಳಿದ್ದಾರೆ. ಹೌದಾ, ಓಕೆ. ಮಾರ್ಚ್ ಲಾಸ್ಟ್ ಅಂತ ಬರ್ಬೋದಲ್ಲ, ಯಾವಾಗಲೂ ಸಿಗುತ್ತೆ. ಯಾವಾಗ ಗಾಡಿ ಬರೋ ಸ್ಟಾರ್ಟ್ ಅವ್ರು ದೀಪಕ್ ಅವ್ರು ಹೇಳಿದ್ರು ಮಾರ್ಚ್ ಫಸ್ಟ್ ವೀಕಲ್ಲಿ ಬರ್ಬೋದು ಟೆಸ್ಟ್ ಡ್ರೈವ್ಗೆ, ನಾನು ಕೊಡ್ತೀನಿ. ಬರುತ್ತೆ ಗಾಡಿ ಬೇಕು ನಂಗೆ ಟೆಸ್ಟ್ ಡ್ರೈವೇ ಇಂಪಾರ್ಟೆಂಟು ಆಯಿತಾ. ಮಾರ್ಚ್ ಬರುತ್ತಲ್ಲ, ನೋಡೋಣ ಬಿಡಿ. ತುಂಬ ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು.